ದುಶ್ಚಟ ದುರಭ್ಯಾಸಗಳು ಮನುಷ್ಯನಿಗೆ ಬದುಕಿರುವಾಗಲೇ ನರಕ ತೋರಿಸುತ್ತವೆ. ಒಮ್ಮೆ ಇದರಿಂದ ಹೊರಗೆ ಬಂದವರು ಪುನಃ ದುಶ್ಚಟಕ್ಕೆ ಬಲಿಯಾಗದೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಬೇಕು. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹೊಳಲ್ಕೆರೆ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರಾದ ಶ್ರೀಶೈಲ್ ಚಿ ಚೌಗ್ಲಾರವರು ಮಾಹಿತಿಯನ್ನ ನೀಡಿದರು. ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮದಡಿಯಲ್ಲಿ ನಡೆಸಲಾದ ನವ ಜೀವನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಹೊಳಲ್ಕೆರೆ ತಾಲೂಕಿನ ತಹಶೀಲ್ದಾರ್ ಶ್ರೀ ವಿಜಯ್ ಕುಮಾರ್ ಕೋರಲಗುಂದಿ ಮಾತನಾಡಿ, ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಸಮಾಜದ ಅಶಕ್ತ ಕುಟುಂಬಗಳ ಏಳಿಗೆಗಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹಮ್ಮಿಕೊಂಡಿದ್ದು, ಇದರಲ್ಲಿ ಸದಸ್ಯರ ವೈಯಕ್ತಿಕ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿಗಳು ಸೇರಿವೆ. ಈ ಎಲ್ಲಾ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಕಮಲಾಕ್ಷ ರವರು ಯೋಜನೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜನಜಾಗೃತಿ ವಿಭಾಗದ ಯೋಜನಾಧಿಕಾರಿ ನಾಗರಾಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಜನಜಾಗೃತಿ ವೇದಿಕೆ ಸದಸ್ಯರಾದ ದೇವರಾಜ್ ಎಂ, ರಮೇಶ್ ಗೌಡ್ರು, ಸರಸ್ವತಿ, ಸಂತೋಷ್ ಎಂಎಸ್ ಉಪಸ್ಥಿತರಿದ್ದರು. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ರೂಪ ಜನಾರ್ದನ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕಾ ಯೋಜನಾಧಿಕಾರಿ ವಸಂತ್ ಎಸ್ ನಿರೂಪಿಸಿ, ಮೇಲ್ವಿಚಾರಕಿ ಶೋಭಾ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ನವಜೀವನ ಸಮಿತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ವರದಿ ಕೆ ನಾಗರಾಜ್. ನಾವು ಗಂಡಸರು ಯಾವತ್ತೂ ಹೆಚ್ಚಿಗೆ ಮಾತಾಡಂಗಿಲ್ಲ. ಯಾವತ್ತೂ ನಾವು ನಮ್ಮ ಮನೆಗಿಂತ ಹೆಚ್ಚಿಂದ ಜಗತ್ತಿಂದ ಭಾಳ ವಿಚಾರ ಮಾಡ್ತಿರ್ತೀವಿ. ನಾವು ಜಗತ್ತಿಗೆ ಏನೋ ಐತೆ ನಾನು ಮುಖ ಮಾಡ್ಕೊಂಡು ಆ ಟೆನ್ಷನ್ನಾಗ ಇರ್ತೀವಿ. ನಾವು ಆಮ್ಯಾಗ ಚಟಗಳನ್ನು ಹೆಚ್ಚಾಗಿ ನಾವು ಗಂಡಸರು ಮಾಡ್ತೀವಿ. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬೆದ್ದು ಬರುವವನ ಸದ್ದಡಗಿ ಸಂತಾನ ಬೆದ್ದು ಹೋಗುವುದು ಸರ್ವಜ್ಞ ಹೇಳ್ತಾನೆ. ಮದ್ಯಪಾನ ಮಾಡಿ ಈಗ ಎಷ್ಟು ರೂಪಾಯಿ ಎಷ್ಟು ಕುಡಿತೀರಿ ನೀವು? ಕೋಟಿ ಯಾವ್ದು ಸರ್? ಯಾವುದು ಒಳ್ಳೆ ಕಳಿ ಮಲ್ಗೆ ಅಂತೇಳಿ ಹೌದಿಲ್ಲ? ಯಾಕೆ ಸಾಹೇಬ್ರೆ ಸುಮ್ಮನೆ ಮಾತ್ಯಾಕೆ ನೆನಪಿಗೆ ಯಾಕಿರ್ತಾರೆ ಅಂತ ಹೇಳಿ ಒಂದು 500 ರೂಪಾಯಿ ದುಡಿತಿದ್ರ ಒಂದು 400 ರೂಪಾಯಿ ಕುಡಿದು ಮನೆಗೆ ಬರ್ತೀವಿ. ಕುಡಿದು ಬಂದು ಮನ್ಯಾಗ ಮಾಡಿದ್ರೆ ಇಲ್ಲ ಆಗೋದಿಲ್ಲ. ಅದೇ ಹೋಗೋ ಜೋಡಿ ಯಾರ ಜೋಡಿ ಸಿಕ್ಕರ ಗಲಾಟೆ ಮಾಡ್ಕೋತೀರಿ. ಇಲ್ಲ ಮನ್ಯಾಗ ಪಾಪ ಮದುವೆ ಆಗಿರ್ತಾರಲ್ಲ, ಅಲ್ಲಿ ಬಂದು ಅವ್ರಿಗೆ ತೊಂದರೆ ಮಾಡ್ತೀರಿ. ಕಡೆಗೆ ಯಾವ ಸಿಕ್ಕಲಿಲ್ಲ ಅಂದ್ರೆ ಅದೇ ಮಲಗಿದ ನಾಯಿಗೆರೆ ಬರ್ತದೆ, ನಾಯಿ ಕಟ್ಸ್ಕೊಂಡ್ರೆ ಮನೆಗೆ ಬರ್ತದೆ. ಹೌದಿಲ್ಲ? ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಧರ್ಮಸ್ಥಳದವ್ರು ಹಾಕೊಂಡಾರಂದ್ರೆ ಸಮಾಜ ಉದ್ಧಾರ ಮಾಡೋದು ಯಾರಿಗೂ ಬೇಡಾಗಿಲ್ಲ. ಅವರು ನಿಮ್ಮನ್ನ ಕಾಡಪ್ಪ ಸರಿ ದಾರಿಯಲ್ಲಿ ಹೋಗ್ರಿ ಅಂತೇಳಿ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಹೆಮ್ಮೆ ವಿಚಾರ. ಯಾಕಂದ್ರೆ ಏನ್ ಮನೆಗೇನು ದೊಡ್ಡಪ್ಪ ಆಯ್ತೀವಿ ನಾವು, ಹುಡುಗವ್ರು ನೋಡ್ತಿರ್ತೀವಿ ನಾವು. ನಾವು ಎಲ್ಲ ಒಳ್ಳೆಯ ಕರ್ಲಾಣ ಬೆಟ್ಟ ಮೇಲೆ ಮಲಿಗಳು ನಿಂತು ಬರಂಗಿಲ್ಲ, ಕಟ್ಟಡ ದಂಡಿಗೆ ಆ ಮಲಿಗಿರ್ತಾವ. ಎಷ್ಟು ಜನರು ನೋಡ್ತೀವಿ ನಾವು. ನಮ್ಮಲ್ಲಿ ಕುಡಿದು ಯಾರು ಗಾಡಿ ಓಡಿಸ್ಬೇಡ್ರಪ್ಪ ಅಂತ ಹೇಳ್ತಿದ್ವಿ ನಾವು. ಬಾಗಲಕೋಟೆ ಟ್ರಾಫಿಕ್ PSI ಸರ್ ಏನಿಲ್ಲ, ಒಂದು 90 ಹಾಕಿದ್ರೆ ಅಂದ್ರೆ ಗಾಡಿ ಕಿಕ್ ಕೊಡ್ತಂದ್ರೆ ಡೈರೆಕ್ಟ್ ಮನೆ ಮುಂದೆ ಆರಾಮಾಗಿ ನಿಲ್ತೈತೆ. ಇನ್ನು ಅಂಥವ್ರಿಗೆ ಏನು ಹೇಳೋದಕ್ಕೆ ನಾವು? ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಹಾಕೊಂಡಾರ.
ಎಷ್ಟು ದಿನ ಅದ ಇಲ್ಲಿ? ಎಷ್ಟು ದಿನದಿಂದ ಇವ್ರು ಬೀಗ ಹಾಕಿ ಕಾಯಕತ್ತಾರ ಎಲ್ಲರೂ ಇವರೆಲ್ಲ? ಎಷ್ಟು ದಿನ ಆಯ್ತು ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿ? ಎಷ್ಟು ದಿನ ಆಯ್ತು? ಎಷ್ಟು ದಿನ? 8 ದಿನ. 8 ದಿನ. ಯಾವ ಯಾಕ ಇಲ್ಲಿ ಸ್ಮೆಲ್ ಹೊರಟಿತ್ತು ನನಗೆ, ಯಾವ ಹೊರಟಿಲ್ಲ. ಆ ಮಷಿನ್ ತರಿಸಿ ಉಳಿಸಿ ಬಿಡ್ತಿದ್ದೆ. ಇಲ್ಲಿ ಸಣ್ಣನಾಗಿ ತಪ್ಪಿಸಿ ಕುಡಿದು ಬಂದವರು ಅದಾರೆ. ನಮ್ಮ ಭಾವನೆಗಳ ಸುದ್ದಿ ಇಲ್ಲಪ್ಪ. ನಮ್ಮ ಹೆಂಡತಿ ಬಂದು ಬೇಯಕತ್ತಾಳು, ಏನೋ 8 ದಿನ ಕರೆದಾರ ಪಾಪ ಅಂತೇಳಿ 8 ದಿನದ 8 ದಿನ ಆದ್ಮೇಲೆ ಹೊರಗೆ ಹೋದ್ಮೇಲೆ 8 ದಿನ ಪೆಟ್ಟು ಹೆಂಗಿರಲ್ವ ನಮ್ಮಲ್ಲಿ 1 ತಿಂಗಳು ಕುಡಿದು ಮಲಗಿದ ಮಾಡಕ್ಕೆ ಹೋಗೋಣ. ಇವ್ರದೆಲ್ಲ ಲಿಸ್ಟ್ ತಗೋರಿ, ನಾವು ಪೊಲೀಸ್ರಿಗೆ ಕಳಿಸ್ತಾವ. ಏನಮ್ಮ ನೀವು ಏನಾದ್ರೂ ನನ್ನ ನಂಬರ್ ತಗೊಳ್ರಿ, ಕಾಲ್ ಮಾಡ್ರಿ. ತಗೊಂಡು ಒಂದು ಇದ್ರಾಗ ಬಿಟ್ಬಿಟ್ರು ಪಾನ್ ಮುಕ್ತ. ಅಲ್ಲಿ ಇರೋದು, ಊಟ ಮಾಡೋದು, ಮಲಗೋದು ಅಷ್ಟ ಮಾಡಕ್ಕೆ ಹಚ್ಚಿಬಿಡ್ತೀವಿ. ಕೇಂದ್ರಕ್ಕೆ ಓದ್ ಬಿಟ್ಬಿಡ್ತೀವಿ ನಾವು. ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಅದರಿಂದ ನಾವು ಸದುಪಯೋಗ ಪಡಿಸ್ಬೋದು. ಅದಕ್ಕೆ ಹೇಳ್ತಾನೆ, ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ, ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ, ಕೂಡಲ ಸಂಗನ ಶರಣರಿಗೆ ಮಾಡದ ಅರ್ಥ ಕಂಡಯ್ಯ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕ್ಯಾರು. ನಿಮ್ಮನ್ನೆಲ್ಲ ಕೂಡಿಸಿ ಮಾಡಿ ನಿಮ್ಮನ್ನೊಂದು ಸಮಾಜಮುಖಿ ವ್ಯಕ್ತಿನಾಗಿ ಮಾಡಬೇಕಾದ. ನೋಡ್ರಿ, ಈಗ ನಿಮ್ಮ ಹಳೆ ಫೋಟೋ ನಿಮ್ಮ ಮದುವೆಗೂ ಎಷ್ಟು ಚಂದ ಇರ್ತಾವೆ. ಈಗ ನೀವು ಇಲ್ಲಿ ಒಳಗೆ ಬರೋಕ್ಕಿಂತ ಮೊದಲು ನಿಮ್ಮ ಫೋಟೋ ಹೆಂಗಿತ್ತು. ಈಗ ವೈಟ್ ಆ್ಯಂಡ್ ವೈಟ್ ಹಾಕಿ ರಾಜಕಾರಣಿಗಳಿಗೆ ಕಾಣಕತ್ತೀರಿ ಈಗೆಲ್ಲ. ಹೌದಿಲ್ಲ? ಇದೇ ರೀತಿ ಇರಬೇಕಲ್ಲ. ಈಗ ನಾವು ಹುಟ್ಟು ನಮ್ದ ಆಕಸ್ಮಿಕ, ಸಾವು ಖಚಿತ ಐತಿ. ಸತ್ತ ಸಾಯ್ತು. ನೀವೇನು ಸಾಹೇಬ್ರ ನೀವು ಕುಡಿಯೋದ ಇದ್ರೆ ನೀವೇನು ಸಾಯಂಗಿಲ್ಲ ಅಂತ ನಮ್ಮನ್ನು ಕೇಳ್ತೀವಿ. ನಾವು ಸಾಯ್ತೀವಿ. ಆದ್ರೆ ನಾವೇನು ಮಾಡ್ತೀವ ನೆನಪು ಶಾಶ್ವತ. ಈಗ ನಾಳೆ ನಾವು ಸತ್ತಾಗ 4 ಮಂದಿ ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆಯವಿದ್ದ ಅಂತೇಳಿ ನಮ್ಮನ್ನ ಯಾವ ರೀತಿ ಮಣ್ಣು ಮಾಡ್ತಿರ್ತಾರ ಅವಾಗ ಹೇಳಬೇಕು. ಇದ್ದಲ್ರಿ ಕುಡಿದು ಓಡಾಡ್ತಿದ್ದಾರೆ, ಅವಾಗ ಚಲೋ ಆಗ್ತಿಲ್ಲ. ಮನೆಗೆ ಹೆಂಡ್ರಿಗೆ ಚಲೋ ಆಗಲಿಲ್ಲ, ಮಕ್ಕಳಿಗೆ ಚಲೋ ಆಗಲಿಲ್ಲ, ಊರಿಗೆ ಚೆನ್ನಾಗಿರಲಿಲ್ಲ. ಆ ರೀತಿ ವ್ಯಕ್ತಿಗಳ ನಾವು ಈ ಭೂಮಿ ಮೇಲೆ ಬಂದೀವಿ ಅಂದ್ರೆ, ಮನುಷ್ಯ ಅಂದ್ರೆ ಅದಕ್ಕೊಂದು ವ್ಯಕ್ತಿತ್ವ ಬೇರೆ ಐತಿ. ಈಗ ನಾಯಿ ಪ್ರಾಣಿಗಳು ಹುಟ್ಟುತ್ತಾವ, ಮರಿ ಹುಟ್ಟಿಸ್ತಾವ, ಸತ್ತಾವ. ಮನುಷ್ಯ ಅಂದ್ರೆ ನಾವು ಮಾತಾಡ್ತೀವಿ, ನಮ್ಮ ಭಾವನೆಗಳಿರ್ತಾವೆ. ನಮ್ಮ ಸುತ್ತಮುತ್ತ ನಮ್ಮ ಅಣ್ಣ ತಮ್ಮರು ಇರ್ತಾರೆ, ನಮ್ಮ ಬಂಧು ಬಳಗ. ನಾಳೆ ಹೌದು ಬಾ ಕಲ್ಲಪ್ಪ ಅಂದ್ಕೂಡೆ ಭಾಳ ಒಳ್ಳೆಯವಾಗಿತ್ತಂದ್ರೆ, ನೀವು ಚೆನ್ನಾಗಿತ್ತಂದ್ರೆ ನಮ್ಮ ರಿಲೇಷನ್ ರೀ. ಎಲ್ಲಿಂದು ದೂರಿಂದ ಆಗ್ತದ ರಿಲೇಷನ್ ಅಂತ. ನಿಮ್ಮ ಅಣ್ಣ ತಮ್ಮರ ಇದ್ದ ನೀವು ಕುಡ್ದ ಗಟ್ಟರದಲ್ಲಿ ಓಡಾಡ್ರಿ ಹೇಳ್ತಾರೆ, ಯಾವುದಲ್ರಿ ಅದಾನ್ರಿ ಭಾರಿ ಬಳಸೋದಾನ್ರಿ ಅಂತ. ಹಂಗೆ ನಾವು ಆಗಬಾರ್ದು. ನೋಡ್ರಿ, ಎಲ್ಲ ಸಣ್ಣ ಸಣ್ಣ ಹುಡುಗರು ಅದಾರು. ನೀನು ನೋಡ್ಬಾ ಕುಡಿದು ನೀನು ಈ ಕೇಂದ್ರಕ್ಕೆ ಬಂದಿದ್ದೀನಿ. ನೀವು ಅಷ್ಟೇ ಇದ್ರೆ ಹಾಳಾಗಿ ಹೋಗ್ಲಿ. ಮತ್ತೆ 4 ಮಂದಿ ಮಾತ್ರ ನಡೆದಿರುತ್ತೆ. ಅವ್ರ ಮೇಲೆಲ್ಲ ಎಫೆಕ್ಟ್. ಅವ್ರನ್ನ ನೀವು ಕಲಿಸಿ ಉದ್ಧಾರ ಮಾಡಿ ಒಳ್ಳೆಯ ಶಿಕ್ಷಣ ಕೊಟ್ಟು ಮಾಡಬೇಕು. ನಿಮಗೆಲ್ಲ ಒಳ್ಳೆ ಶಿಕ್ಷಣ ಸಿಕ್ಕರು ನೀವು ಈ ದಾರಿ ಹಿಡಿದಾರೆ. ನೀವೆಲ್ಲ ಮನ್ಯಾಗ ಸ್ಟ್ರಿಕ್ಟ್ ಆಗಿ ಬಿಡೋದು ನೀವು. ಹೌದಿಲ್ಲ? ಸ್ಟ್ರಿಕ್ಟ್ ಆದ ಮನೆಗೆ ಬರೆದು ಬಿಡ್ತಾರೆ ಅಂತೀರ. ಅದಕ್ಕೆ ಹೇಳ್ತಾನೆ, ಅಕ್ಕಿಯೊಳಗಣ್ಣ ಮಣ್ಣು ಮೊದಲಾರು ಕಂಡರು, ಅಕ್ಕರೆಯ ಬರಹಕ್ಕೆ ಮೊದಲಿಗನಲ್ಲ, ಲೆಕ್ಕವಿರಿಸಿಲ್ಲ ಕಣ್ಣಾದಿ ಬಂಧುಗಳ ತಪ್ಪುವುದೇ ಜಸನಿಗೆ. ಅಕ್ಕಿಯೊಳಗೆ ಅನ್ನ ಯಾರು ಕಂಡು ಹೇಳಿದಾರೆ ಗೊತ್ತಿಲ್ಲ, ಅಕ್ಕರೆಯ ಬರಕ್ಕೆ ಶಬ್ದ ಯಾರು ಕಂಡು ಹೇಳಿದಾರೆ ಗೊತ್ತಿಲ್ಲ. ಎಷ್ಟೋ ಜನ ಹುಟ್ಟಿವಿ, ಎಷ್ಟೋ ಜನ ಹೋಗ್ತೀವಿ. ಆದರೆ
ನಮಗೊಂದು ಇಲ್ಲಿ ಪಳಿಗುಳಿಕೆಯನ್ನು ಬಿಟ್ಟು ಹೋಗ್ಬೇಕಲ್ಲ. ಅದಕ್ಕೆ 8 ದಿನದಿಂದ ನೀವು ಎಲ್ಲರನ್ನೂ ಕೂಡಿ ಹಾಕಿದ್ದಾರೆ. ಇನ್ನೇನು ಬಿಡ್ತಿರುವ ಮತ್ತೇನ ಮತ್ತೊಂದು 15 ದಿನಕ್ಕೆ ಕಳಿಸ್ಬೇಕು ನಿಮ್ಮನ್ನ. ಯಾಕ್ರಪ್ಪ ಮಾತಾಡೋದು ಬಿಟ್ಟಿರ ಮತ್ತೆ ಮುಟ್ಟಕ್ಕೆ ಹೋಗ್ಬಾರ್ದು ನೋಡ್ರಿ. ಅದು ಸ್ಲೋ ಪೈಸನ್ ಇದ್ದಂಗ ನಿಮ್ಮನ್ನ ದಿನಾನು ಸಾಯಿಸ್ತವೆ. ಅದಕ್ಕೆ ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಮುಟ್ಟಿದಂತಿರಬೇಕು, ಮುಟ್ಟದಲ್ಲೇ ಇರಬೇಕು. ಮುಟ್ಟಿಯೂ ಮುಟ್ಟದಿರಬೇಕು, ಸಹಾಯ ಮುಟ್ಟಿದವ ಸತ್ತ ಸವ. ಅದಕ್ಕೆ ದಯಮಾಡಿ ಯಾರು ಮುಟ್ಟಕ್ಕೆ ಹೋಗ್ಬಾರ್ದು. ಮುಟ್ಟಬೇಕಾದ್ರೆ ನಿಮ್ಮ ಮಕ್ಕಳನ್ನ ಮುಖ ನೆನಪು ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಯ ಮುಖ ನೆನಪು ಮಾಡ್ಕೊಳ್ಳಿ, ನಿಮ್ಮ ಹೆಂಡತಿಯ ಮುಖ ನೆನಪು ಮಾಡ್ಕೊಳ್ಳಿ. ಎಲ್ಲ ಕೇಳ್ತೀರಿ, ಕೇಳಿ ಹೋಗಿ ಮತ್ತೆ ಆಯ್ತಾರೆ ಇವತ್ತು ಒಂದಿನ ಏನೈತಿ ಮಾಡ್ಕೊಳ್ಳೋದು. ನಿಮ್ಮ ಮನಸ್ಸು ಗಟ್ಟಿ ಇರುತ್ತೆ. ಮನಸ್ಸ ನಮ್ದ ಗಟ್ಟಿ ಇರ್ತಂದ್ರೆ ನಾವು ಯಾವ ಚಲಕ್ಕೂ ನಮ್ಮ ಮನುಷ್ಯನ ಮೇಲೆ ಇದೆ. ನಾನು ಒಂದು ತಟಕ್ಕೆ ಸರಿಯಾಗಿ ಕೊಡೋದಿಲ್ಲ. ನಾ ಅದಕ್ಕೆ ಸರಿಯಾಗಿ ಮುಗ್ದು ಒಂದು ಭಾಷೆಗೆ ಹಾಕಿದ್ದೆ. ನಾನು ಒಂದು 4 ಬಾಟ್ಲಿ ಕುಡಿಯೋದಿದ್ದ ನಿಮಗೇನು ಹಾಕಾಗೈತೆ? ನನಗೆ ಯಾವುದೇ ರೀತಿಯ ಚಟ ಇಲ್ಲ. ಈ ಒಂದು ಕುಡಿತೀನಿ. ವೆಜಿಟೇರಿಯನ್ ಇದೆ ನಾನು, ತತ್ತಿ ಕೂಡ ಮುಟ್ಟೋದಿಲ್ಲ. ಸರಿ ಮುಖಾನು ನೋಡಿಲ್ಲ. ನೀವು ಕೇಳ್ಬೋದು, ನೀವೇನು ಸುಮ್ಮನೆ ಬಿಡ್ತೀರ ಸರ್, ನನಗೆ ಇಷ್ಟ ಆಗುತ್ತೆ. ಯಾಕಪ್ಪ ನಾ ಮಾಡಕ್ಕಿಲ್ಲ ಅಂತೇಳಿ ಇಷ್ಟ ಹೇಳಕತ್ತೇನೆ. ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೆ ನೀವು ಮಾಡಕ್ಕೆ ಹೋಗ್ಬೇಕು. ನಿಮ್ಮಲ್ಲಿ ಒಂದು ದೃಢ ಮನಸ್ಸನ್ನ ನಿರ್ಧರಿಸ್ಕೊಳ್ಳಿ. ವ್ಯಕ್ತಿ ಮಾಡಿಸಿ ನಿಂದ ನೀವು ಏನ್ ಬಿಡಪ್ಪ ಒಂದಿನ ಕುಡಿದ್ರೆ ಅಂತ ಕುಡಿ ಒಂದು ಸಣ್ಣ ಸ್ಟಾರ್ಟ್ ಆಗತ್ತೆ. ಒಂದು 2 ಕ್ವಾರ್ಟರ್ 3 ಕ್ವಾರ್ಟರ್ ಮಾಡಿ ಒಂದು ಬಾಟ್ಲಿ ಕುಡಿದ್ರು ಒಳ್ಳೆಯಾಗಿ ನೋಡ್ರಿ. ಮನ್ಯಾಗ ಹೋಗಿ 8 ದಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ. ಆಮೇಲೆ ನಶೆ ಮಾಡಿಸ್ಬಿಡ ಕುಡಿಯಾಕ. ಅದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ. ಅದರಿಂದ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಕ್ಕಳು ನಿಮಗೆ ಮರುಜನ್ಮ ಯಾರು ಮುಟ್ಟಲ್ಲ. ಜೋರಾಗಿ ಪ್ರತಿಜ್ಞೆ ಮಾಡ್ತಾರೆ. ಕೈ ಎತ್ತಿ ಜೋರ ಪ್ರತಿಜ್ಞೆ ಮಾಡ್ರೆ 25 ಹೆಂಗ ಎತ್ತು ಬರ್ತಾರೋ ಅವ್ರ ಜನ ಕಾರ್ಯಕ್ರಮ ಇರ್ತೈತಿ. ಏನೋ ಒಂದು ಮಾಡ್ತಾರೋ, ಒಂದು ಫೋಟೋ ಹೊಡಿತಾರೋ, ಕಾರ್ಯಕ್ರಮ ಮಾಡ್ತಾರಲ್ಲ. ಊರಿನ ಯಜಮಾನರೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಆಸಕ್ತಿಯಿಂದ ನಿಮ್ಮನ್ನು ಬದಲಾವಣೆ ಮಾಡಬೇಕಂತೇಳಿ ಬಂದಾಗ ನೀವು ನೋಡಿ ಅವರೆಲ್ಲ ಎಷ್ಟು ಅಲಂಕಾರ ಮಾಡ್ಕೊಂಡು ಎಷ್ಟು ಖುಷಿ ಖುಷಿಲಿ ಬಂದಾಗ ಯಾಕ ನಮ್ಮ ಯಜಮಾನರೆಲ್ಲ ಬಿಟ್ಟಾರಪ್ಪ ಒಳ್ಳೆಯ ಮಾಡ್ತಾರೆ. ಅದನ್ನ ನಿರಾಶೆಗೊಳಿಸ್ಬೇಕು. ದಯಮಾಡಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೀನಿ. ಕಾರ್ಯಕ್ರಮ ಮುಗಿದ ಕೂಡಲೇ ಈ ಕಡೆ ಹೋದ ಕೂಡಲೇ ಆ ಕಡೆ ಒಂದು 8 ಮಂದಿ ಹೋಗಿ ಸ್ಟಾರ್ಟ್ ಇರ್ತೈತೆ. ದಯಮಾಡಿ ಒಂದು ಒಳ್ಳೆಯ ಜೀವನಕ್ಕೆ, ನಮ್ಮ ಜೀವನಕ್ಕೆ ಹೆಜ್ಜೆಯನ್ನು ಹಾಕಿದ್ದೀರಿ. ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಧರ್ಮಸ್ಥಳ ಸಂಘದವರು ರೂಪಿಸ್ತಾರೆ. ಇನ್ನೂ ಇಂಥ ಕಾರ್ಯಕ್ರಮಗಳ ಆಗಲೇಬಾರದನ್ನ ನನ್ನ ಆಶಯ. ಹೌದಿಲ್ಲ? ಅಂದರೆ ಎಲ್ಲರೂ ಕುಡಿಬಾರ್ದು ಅಂತ. ದಿನದ ದಿನಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಇಲ್ಲೇ ಕಡಿಮೆ ನಮ್ಮ ಯಾಕೋ ಹೊಳಲಿಕ್ಕೆ ನಾವು ಅಲ್ಲಿ ರಾಣೆಬೆನ್ನೂರಾಗದು ಮಾಡ್ತಿದ್ವಿ. ಒಂದೊಂದು 100 ಮಂದಿ ಇದಾವೆ. ದಯಮಾಡಿ ಮಾಡಕ್ಕೆ ಹೋಗ್ಬೇಕು. ಹೇಳೋದು ಹುಲ್ಲಾಗು ಬೆಟ್ಟಗಳೇ ನನಗೆ ಮಲ್ಲಿಗೆ ಯಾವುದು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಸುರಿ, ಎಲ್ಲ ಸಕ್ಕರೆಯಾಗು ದೀನದು ಒಳಗೆ, ಎಲ್ಲರೊಳಗೊಂದಾಗು ಮಂಕುತಿ ಮಾನುತ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗುವುದು. ಕಲ್ಲಾಗು ಕಷ್ಟಗಳು ಬಂದವರು
ಗಟ್ಟಿ ಮಾಡ್ತೀವಿ. ಏನೋ ಇರ್ತೈತಿ, ನಾವು ದುಡ್ಡು ಕೊಟ್ಟಿರ್ತೀರಿ, ದುಡ್ಡು ಬರುವಾಗ ಕುಡಿತೀರಿ, ದುಡ್ಡು ಭಾಳ ಆಗೈತೆ ಅಂತ ಕುಡಿತೀರಿ, ಯಾವ ತೀರ್ಕೊಂಡಾಗ ಕುಡಿತೀರಿ, ಯಾವ ಭಾಳ ಕಡಕತ್ತ ನಾವು ಸಾಯಿವಾಗ ಕುಡಿತೀರಿ, ದಿನ ಕುಡಿದೇ ಇರ್ತೀವಿ. ಅದಕ್ಕೆ ಆಸ್ಪದವನ್ನು ದಯಮಾಡಿ ಕೊಡಬೇಡ್ರಿ. ಯಾಕಂದ್ರೆ ಎಲ್ಲರೂ ಒಂದಿನ ನಾವು ಇಲ್ಲಿ ಯಾವುದ ನಿಯಮ ಮಾತ್ರ ಅದಲ್ಲ, ನಮ್ಮದು ಮುಗಿದು ಕೂಡ ಎಲ್ಲರೂ ಕಟ್ಟು ಮುಟ್ಟೆ ಕಟ್ಕೊಂಡು ನಾವು ಹೋಗಲೇಬೇಕೈತಿ. ಆ ಕಾರಣಕ್ಕಾಗಿ ನಾಳೆ ಸಾಯಿತು ಅನ್ನೋ ಸಾವನ್ನ ಇಲ್ಲಿಂದ ಬರಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಆಸ್ಪತ್ರೆ ನೆರೆ ಕೆನ್ನೆಗೆ ತೆರೆ ಕಲ್ಲಲ್ಲಿ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನು ನೋಡದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಕ್ತಿಂದ ಪಡೆಯದ ಮುನ್ನ ತೊತ್ತು ಕೆಲಸವು ಮಾಡುವುದು ಕೂಡಲ ಸಂಗಡ ಶರಣರ ತೊತ್ತು ಕೆಲಸವು ಮಾಡುವುದು ಹೇಳಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜವನ್ನು ಒಳ್ಳೆಯ ರೀತಿ ನಿರ್ಮಾಣ ಮಾಡಲು ಎಲ್ಲರೂ ಸಹಕಾರಿಗಳಾಗುತ್ತಾರೆ. ಆಶಿಸ್ತಾ ಮನೆಗೆ ಒಬ್ಬ ಒಳ್ಳೆಯ ಮಗನಾಗಿ, ಮಕ್ಕಳಿಗೆ ಒಬ್ಬ ಒಳ್ಳೆಯ ತಂದೆಯಾಗಿ, ಹೆಂಡತಿಗೆ ಒಬ್ಬ ಒಳ್ಳೆಯ ಗಂಡನಾಗಿ, ದೇಶಕ್ಕೆ ಒಬ್ಬ ಒಳ್ಳೆಯ ಮಾದರಿ ಪ್ರಜೆಯಾಗಿ ಹೊರಹೊಮ್ಮುತ್ತೀರಿ ಅಂತ ಆಶಿಸ್ತಾ ನನ್ನ ಕಳಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಡ್ತೀನಿ.